ಒಂದು ವಿಡಿಯೋವನ್ನು ಒಂದು ಅರ್ಜೆಂಟಾಗಿ ಮಾಡ್ತಾ ಇರೋದು. ಇವತ್ತು ಬೆಳಗಿನಿಂದ ಒಂದು ವಿಪರೀತ ಕಾಟ ನನಗೆ ದುಬೈ ನಂಬರಿಂದ. ಒಂದೇ ಒಂದು ರಾಗ, ಮಹೇಶ್ ಅಣ್ಣನಿಗೆ ನೀವು ಕ್ಷಮೆ ಕೇಳಬೇಕು. ನನ್ನ ಅಭಿಮಾನಿ ಅಂತೆ, ಮೊದಲೆಲ್ಲ ಸೌಜನ್ಯ ಹೋರಾಟದಲ್ಲಿ ನನ್ನ ತುಂಬ ಅಭಿಮಾನಿ ಅಂತೆ. ನನಗೆ ತುಂಬ ಅಭಿಮಾನಿಗಳಿದ್ದರು, ಜಯ ಅನಿತಕ್ಕ, ಜಯ ಅಂತಕ್ಕನ್ನೋರು ಆಯಿತಾ. ಇವಾಗೆಲ್ಲ ನನಗೆ ಹಿಂದೆ ತಿರುಗಿ ಬಿದ್ದವರು. ಈಗ ನಾನು ಅವರಿಗೆಲ್ಲ ಹುಚ್ಚಿ ಆಯಿತಾ, ಮಾನಸಿಕ ರೋಗಿ, ಇದೆಲ್ಲ ನನಗೆ ಪಟ್ಟಗಳು ಇವಾಗ. ಸೊ ಅದು ಬಿಡಿ. ಈ ಮನೋಜ್ ಅವರಿಗೆ ಹೇಳೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ನಾನು ಕ್ಷಮೆ ಕೇಳಬೇಕಂತೆ. ನೋ, ನಾನು ಖಂಡಿತ ಕ್ಷಮೆ ಹೇಳುವ ವ್ಯಕ್ತಿ ಅಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಹಾಗೆ ಅಂದ್ಕೊಂಡಿದ್ರೆ ನೀವು ಅದನ್ನು ಹಿಂದೆ ತೆಗೆದುಕೊಳ್ಳಿ. ಯಾಕಂದರೆ ನಾನು ಲೈಫಲ್ಲಿ ಯಾರಿಗೂ ಗೊತ್ತಿದ್ದು ನಾನು ತಪ್ಪು ಮಾಡಿಲ್ಲ. ಗೊತ್ತಿಲ್ಲದ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದು ದೇವರಲ್ಲಿ ಮಾತ್ರ. ಒಬ್ಬನ ಕಾಲು ನಾನು ಹಿಡಿಲಿಲ್ಲ, ಕ್ಷಮಿಸಿ ಅಂತ ಹೇಳಿದ್ದೀನಿ. ಅದು ವೆರಿ ರೇರ್ ಸಿಚುವೇಷನಲ್ಲಿ, ಕೆಲವೊಂದು ಸಿಚುವೇಷನಲ್ಲಿ ನಾನು ಹೇಳಿದ್ದೀನಿ. ಬಟ್ ಯಾವ ಕಾರಣಕ್ಕೂ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕ್ಷಮೆ ಕೇಳಲ್ಲ. ಮಹೇಶ್ ಅಣ್ಣನ ಮೇಲೆ ನನಗೊಂದು ಗೌರವ ಇತ್ತು. ಯಾವಾಗ ಮೊನ್ನೆ ಅವರಲ್ಲಿ ಮಾತುಕತೆ ಆಗೋ ತನಕ ನನಗೊಂದು ಗೌರವ ಇತ್ತು. ವಿಷಯವನ್ನು ಸ್ಪಷ್ಟ ನೇರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೇಳುವಾಗ ತನಗೆ ಗೊತ್ತಿಲ್ಲ ಅಂತ ನಟಿಸಿದ ವ್ಯಕ್ತಿಗೆ ಗೌರವ ಕೊಡೋಕ್ಕೆ ನನಗೆ ಆಗಲ್ಲ. ಅಲ್ಲಿಂದ ನಾನು ಕಾಲ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಕಾಲ್ ಎಂಡ್ ಆಗುವಾಗ ಆ ವ್ಯಕ್ತಿಯ ಬಾಯಲ್ಲಿ ಒಂದು ಕೆಟ್ಟ ಶಬ್ದ ಬಂತು, ಅವಾಚ್ಯ ಶಬ್ದ. ಎಲ್ಲರೂ ಹೇಳೋದು ಅದು ಪ್ರೀತಿಯಿಂದ ಕರೆದಿದ್ದಂತೆ. ಪ್ರೀತಿಯಿಂದ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ಬೇವರ್ಸಿ ಎಂಬ ಶಬ್ದವನ್ನು ಹೆಂಡತಿಗೆ ಕರೀಲಿ, ಮಗಳಿಗೆ ಕರೀಲಿ, ತಂಗಿಯಂದ್ರಿಗೆ ಕರೀಲಿ, ಅಮ್ಮನಿಗೆ ಬೈಲಿ. ಪ್ರೀತಿ ನನ್ನ ಮೇಲೆ ಪ್ರೀತಿ ತೋರಿಸೋದು ಬೇಡ. ಯಾಕಂದ್ರೆ ನನ್ನ ಅಪ್ಪ ಆಗಲಿ, ನನ್ನ ಮನೆಯಲ್ಲಿ ಅಕ್ಕ ತಂಗಿಯರಾಗಲಿ, ನನ್ನ ತಮ್ಮ ಆಗಲಿ, ನನ್ನ ಗಂಡನೇ ಆಗಲಿ, ನನ್ನ ಎದುರಲ್ಲಿ ನನ್ನನ್ನು ಆ ಶಬ್ದದಿಂದ ಕರೀಲಿಲ್ಲ. ಹಿಂದೆಯಿಂದ ಕರೆದಿದ್ದು ನನಗೆ ಗೊತ್ತಾಗಿಲ್ಲ ಆಯಿತಾ. ಈಗ ಲಕ್ಷಾಂತರ ಮಂದಿ ಅಣ್ಣನ ಅಭಿಮಾನಿಗಳೆಲ್ಲ ರೊಚ್ಚಿಗೆ ಎದ್ದಿದ್ದಾರೆ, ಗೊತ್ತು ನನಗೆ ಆಯಿತಾ. ನಾನು ಆವಾಗ ಒಂದು ಪ್ರತಿಜ್ಞೆ ತಗೊಂಡೆ, ಯಾವ 14 ವರ್ಷದ ಹೋರಾಟವನ್ನು ನಾನು ಸತ್ಯದ ಹೋರಾಟ ಅಂತ ಅಂದ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ನಾನು ದೇವರ ಸ್ಥಾನದಲ್ಲಿ ಇಟ್ಟಿದ್ದೆ. ಅಷ್ಟು ಒಳ್ಳೆ ನ್ಯಾಯಕ ನಮಗೆ ಸಿಗಲ್ಲ ಅಂತ. ಇವರ ಹಿಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದ್ದೂ ಕೂಡ ನಾನು ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಜೊತೆ ನಿಂತ್ಕೋಬೇಕು ನಾನು ಗಟ್ಟಿ ಧ್ವನಿಯಾಗಿ ಅಂತ. ಅವರಿಗೂ ಅಷ್ಟು ರೆಸ್ಪೆಕ್ಟ್ ಇತ್ತು. ನನಗೆ ತುಂಬ ಮಾತಾಡ್ತಿದ್ರು ಅವರು. ಈ ದೆಹಲಿ ಹೋರಾಟ ಟೈಮಲ್ಲಿ ಡೈಲಿ ಕಾಲ್ ಮಾಡ್ತಿದ್ರು. ಅವರಿಗೆ ಕೋರ್ಟಿಗೆ ಇರುವಾಗೆಲ್ಲ ನಾನು ಬಂದು, ಹೈಕೋರ್ಟಿಗೆ ಇರುವಾಗೆಲ್ಲ ನನಗೆ ಕಾಲ್ ಬರ್ತಿತ್ತು. ಅನಿತಾ ನಾಡ್ದು, ರಾಧಿಕಾ ನಾಳೆ, ಅವರು ರಾಧಿಕಾ ಅಂತ ಕರೆಯೋದು ನಾನು, ಕೋರ್ಟ್ ಇದೆ ಬನ್ನಿ ಅಂತ ಆಯಿತಾ. ಸೊ ನಾನು ಸಹ ಹೋಗ್ತಿದ್ದೆ. ಮತ್ತೆ ನಾನೇ ಅವರಿಗೆ ಹೇಳಿದ್ದೆ, ನಾನು ಕೆಲವು ವೈಯಕ್ತಿಕ ರೀಸನಿಂದ ನಾನು ಹಿಂದೆ ಸರಿತಾ ಇದ್ದೀನಿ, ನನಗೆ ತುಂಬ ಪ್ರಾಬ್ಲಮ್ ಇದೆ ಜಾಬಲ್ಲಿ, ಕೇಸ್ಗಳೆಲ್ಲ ತುಂಬ ಆಯಿತು, ನಾನು ಸ್ವಲ್ಪ ಸೈಲೆಂಟ್ ಆಗ್ತೀನಿ ಅಂತ ಗಿರೀಶ್ ಸರಿಗೆ ಹೇಳಿದೆ. ನಾನು ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ಹೇಳಿದೆ. ಆಮೇಲೆ 1 ವರ್ಷ ನಾನು ಸೈಲೆಂಟ್ ಆಗಿದೆ. ನೆಕ್ಸ್ಟ್ ಮಹಿಳಾ ಸಮಾವೇಶದ ಟೈಮಲ್ಲೆಲ್ಲ ನಾನೇ ಮಾತಾಡಿದ್ದೆ ಮಹೇಶ್ ಅಣ್ಣನಿಗೆ, ಒಂದು ಕೇಸಿನ ವಿಚಾರಕ್ಕಾಗಲಿ ನಾನೇ ಮಾತಾಡಿದೆ. ಹಾಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಹೌದು, ಅಲ್ಲಿವರೆಗೆಲ್ಲ ಸರಿಯಾಗಿತ್ತು. ಬಟ್ ಯಾವಾಗ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಈ ನನಗೊಂದು ತೇಜೋವಧೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪುಡಿ ರೌಡಿ ಅಣ್ಣ ಬಂಡು, ಈ ಅವಳು ಉಜ್ಜಿರೆ ಅಲ್ಲ, ಅವಳು ಎಲ್ಲಿ, ಅವಳು ನಾರಾವಿ, ಅವಳು ಡಗಾರು ವಿಜಯ ನಾರಾವಿ, ಈ ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿ, ಮತ್ತು ಅನೀಶು, ಮತ್ತು ಇವ್ರದ್ದೊಂದು ದೊಡ್ಡ ಟೀಮ್ ಇದೆ ಆಯಿತಾ. ಮುದುಕಪ್ಪ, ರವೀಂದ್ರ, ಇವುಗಳೆಲ್ಲ ಸೇರಿಕೊಂಡು ನನ್ನನ್ನೊಂದು ಅಟ್ಯಾಕ್ ಮಾಡಿದ್ವು. ಆ ಬುರುಡೆ ಅಧಿಕಾರಿಯಿಂದ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ಇವರು ವಾಟ್ಸಪ್ಪಲ್ಲಿ. ಅದರಲ್ಲಿ ನನ್ನನ್ನು ಹೇಗೆ ತೇಜಾವಧೆ ಮಾಡೋದು ಅಂತ ದಿನಕ್ಕೊಂದು ಐಡಿಯಾ ಇವರದು, ಕಂಟೆಂಟು. ಮತ್ತು ಕೆಲವು ಕಚ್ಚಡ ಯೂಟ್ಯೂಬರ್ಸನ್ನು ಸೇರಿಸ್ಕೊಂಡಿದ್ದಾರೆ. ಸುಷ್ಮಂತ್ ಗೌಡ, ಅವನ ಜಾತಿ ಹೆಸರು ಹೇಳ್ಬಾರ್ದು, ನಾನು ಮಂಡ್ಯದವನು ಆಯಿತಾ. ಇದೆ ನಿಮಗೆ ಮಗನೇ ಸುಷ್ಮಂತ್ ಗೌಡ ಆಯಿತಾ. ನೀನು ಹಲ್ಕಟ್ಟು ಬುದ್ಧಿ ನನ್ನಲ್ಲಿ ತೋರಿಸ್ಬೇಡ ಆಯಿತಾ. ಅದರ ಜೊತೆಗೆ ಚಕ್ರವರ್ತಿಯ ಜ್ವಾಲಾಮುಖಿ ಚಾನಲ್ ನಾವು ಇದೆಲ್ಲ ಪೇಡು. ಮತ್ತು ನಮ್ಮ ಇದು ಪುತ್ತೂರಿನ ಆಂಟಿ ಶೈಲು ಆಂಟಿ ಲಾಯರು, ಇವುಗಳೆಲ್ಲ ಯಾವಾಗ ಸೇರಿಕೊಂಡು ಒಂದು ಕುತಂತ್ರ ಶುರು ಮಾಡಿದ್ವಾ, ಅಲ್ಲಿ ನಾನು ಎಗೇನ್ಸ್ಟ್ ಆದೆ. ಇವರಿಗೆಲ್ಲ ಬೈದರೆ ನಾಟೋದೇ ಇಲ್ಲ ಇವುಗಳಿಗೆ. ಇವರ ಅಪ್ಪ ತಿಮ್ಮರೋಡಿಗೆ ಬೈದರೆ ಮಾತ್ರ ಇವರಿಗೆ ಉರಿ ಬರೋದು. ಅವರು ಯಾವಾಗ ನಿಲ್ಲಿಸ್ತಾರೆ, ನನ್ನಲ್ಲಿ ಕ್ಷಮೆ ಕೇಳ್ತಾರೆ, ಇದೇ ಅಣ್ಣ ಬೋಂಡು, ಇದೇ ವಿಜಯ ನಾರವಿ, ಇವುಗಳೆಲ್ಲ ನನ್ನ ಕಾಲಿಗೆ ಬಂದು ಬುಡಕ್ಕೆ ಬೀಳ್ತಾವೆ. ಅಲ್ಲಿ ನಾನು ಮಹೇಶ್ ಅಣ್ಣನ ಮೇಲೆ ಹಿಂದೆ ತಗೊಳ್ತೀನಿ. ಅಲ್ಲಿವರೆಗೆ ಅಲ್ಲಿ ಕ್ಷಮೆ ಕೇಳದಿದ್ದರೆ, ನನ್ನಲ್ಲಿ ಇವರು ಕ್ಷಮೆ ಕೇಳದಿದ್ದರೆ, ಇವರು ಮತ್ತೆ ನನ್ನನ್ನು ನಿನ್ನೆ ನೋಡಿ ಒಂದು ವಾಟ್ಸಪ್ ಫೇಕ್ ಚಾಟ್ ಮಾಡಿ ಬಿಡ್ತಾ ಇದ್ದಾವೆ. ಅದನ್ನು ಸ್ಪ್ರೆಡ್ ಮಾಡ್ತಿರೋದು ವಿಜಯ ನಾರವಿ ಎಲ್ಲ ಗ್ರೂಪಿಗೆ. ಇವುಗಳು ಯಾವಾಗ ನಿಲ್ಲಿಸ್ತವ ಅಲ್ಲಿ ನಾನು ನಿಲ್ಲಿಸ್ತೀನಿ. ಅಲ್ಲಿವರೆಗೆ ನಮಗೆ ಹೀಗೆ ವೀಡಿಯೋ ಮಾಡ್ಕೊಂಡು ಇರೋಣ ಆಯಿತಾ. ಯಾವ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮುಂದೆ ನಾನು ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ಇದು ಮನೋಜ್ ಅವರಿಗೆ ಕಟ್ಟ ಕಡೆ ಮಾತು. ನಾನು ನೋ ವೇ, ನೀವು ಕನಸಲ್ಲಿ ಕೂಡ ಎಣಿಸ್ಬೇಡಿ. ಅನಿತಾ ಕಾಸರಗೋಡು ಯಾರಲ್ಲೂ ಕ್ಷಮೆ ಕೇಳಿದ ವ್ಯಕ್ತಿಯಲ್ಲ, ಕ್ಷಮೆ ಕೇಳುವುದಿಲ್ಲ. ನಾನು ತಗೊಂಡ ಪ್ರತಿಜ್ಞೆ ತಗೊಂಡಾಯಿತು. ನೀವು ಕೆಣಕಿದ್ದು ಒಂದು ಸಾಧಾರಣ ಹೆಣ್ಣನ್ನಲ್ಲ, ಒಂದು ವಿಷ ಸರ್ಪವನ್ನು ಆಯಿತಾ. ನೀವು ಕೆಣಕಿ ಬಿಟ್ಟಿದ್ದೀರಿ. ಇನ್ನು ನಿಮ್ಮ ಅಂತ್ಯ. ಆ ಹೋರಾಟವನ್ನು ಛಿದ್ರ ಮಾಡ್ತೀನಿ. ನಾನು ಹೋರಾಟದ ನಿಜ ಬಣ್ಣವನ್ನು ಬಯಲು ಮಾಡದೆ ನಾನು ಬಿಡಲ್ಲ. ನಾನು ಡಿ ಗ್ಯಾಂಗ್ ಸೇರಿಲ್ಲ, ಡಿ ಗ್ಯಾಂಗಿಗೆ ನಾನು ಡೀಲ್ ಆಗಿಲ್ಲ. ನಾನು ಬಿ ಗ್ಯಾಂಗ್ ಬಿಟ್ಟಿದ್ದೀನಿ, ಡಿ ಗ್ಯಾಂಗಿಗೆ ಸೇರಿಲ್ಲ. ಡಿ ಗ್ಯಾಂಗಿನವರ ಹೆಲ್ಪ್ ಬೇಕಾದರೆ ತಗೊಂಡು ನಿಮ್ಮ ಮುಖವಾಡವನ್ನು ಜಗತ್ತಿಗೆ ತೋರಿಸುವ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೀನಿ. ಅದರಿಂದ ಹಿಂದೆ ಸರಲಿಕ್ಕೆ ನನ್ನನ್ನು ಯಾವುದೇ ರೀತಿಯಲ್ಲಿ
ಆಮಿಷಗಳು ಏನು, ರೆಸ್ಪೆಕ್ಟು ಬೇಡ, ನಿಮ್ಮದು ಏನು ಬೇಡ, ನಿಮ್ಮದೆಲ್ಲ ಕತೆ ಗೊತ್ತಾಯಿತು ನನಗೆ. ನಿಮ್ಮ ಟೀಮ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ. ಸೌಜನ್ಯ ಎಂಬ ಹೆಸರಿನಲ್ಲಿ ದುಡ್ಡು ಮಾಡೋ ಒಂದು ದೊಡ್ಡ ದಂಧೆ ಇದೆ, ಒಂದು ಜಾಲ ಇದೆ. ಇದರ ಹೆಸರಲ್ಲಿ ತುಂಬ ತುಂಬ ಅವ್ಯವಹಾರಗಳು ನಡೀತಾ ಇದೆ. ನೆವನಕ್ಕೆ ಮಾತ್ರ ಸೌಜನ್ಯ ಎಂಬ ಮಗು, ಆ ಮಗುವಿನ ಹೆಸರನ್ನು ಮಿಸ್ಯೂಸ್ ಮಾಡಬೇಡಿ ಆಯಿತಾ. ಅದೊಂದು ಅಪ್ರಾಪ್ತಿ ಹೆಣ್ಣು ಮಗಳವಳು, ಅವಳ ಹೆಸರನ್ನು ಕೂಡ ನಾವು ತೆಗಿಬಾರ್ದು ಕಾನೂನು ಪ್ರಕಾರ. ಪೋಕ್ಸೋ ಕಾಯ್ದೆ ಇದರಲ್ಲಿ ಕಾನೂನು ಪ್ರಕಾರ 18 ವರ್ಷಕ್ಕಿಂತ, ಮತ್ತು ಅವಳು ವಿಕ್ಟಿಮ್, ಅವಳ ಹೆಸರನ್ನು ಕೂಡ ನಾವು ಬಳಸಬಾರ್ದು. ಆ ಮಗುವಿನ ಹೆಸರು ಬಳಸ್ಕೊಂಡು ನೀವು ಮಾಡ್ತಿರುವ ದಂಧೆಗಳು. ಇನ್ನು ಸೌಜನ್ಯ ಹೆಸರಲ್ಲಿ ಕುಸಲ್ದ ಗೊಬ್ಬಂತೆ ಟಿಕೆಟ್, ಲಕ್ಕಿ ಡಿಪ್ಪಿ ಟಿಕೆಟ್ ಇಟ್ಟು. ಇನ್ನು ನಾಡ್ದು ಯಕ್ಷಗಾನ ಬಯಲಾಟ ಕೇಳಿದೆ, ಪುಣ್ಯಕ್ಕೆ ಟಿಕೆಟ್ ಇಲ್ಲ, ಇಲ್ಲಂದರೆ ಅದನ್ನು ಮಾಡ್ತಿದ್ರು. ವೆಂಕಟೇಶ್ವರ ಮಹಾತ್ಮೆ ಏನೋ ದುಡ್ಡು ಕಡಿಮೆ ಆಗಿದೆ, ಮಹೇಶ್ ಅಣ್ಣನಿಗೆ ದುಡ್ಡಾಗಲಿ ಕೇಸ್ ನಡೆಸಲಿಕ್ಕೆ. ನೆಕ್ಸ್ಟ್ ಏನು ಮಾಡ್ತಿದೆ ಅಲ್ಲಿ, ತುಂಬ ರಕ್ತದಾನ ಶಿಬಿರ. ಏಪ್ರಿಲ್ 14 ರಕ್ತದಾನ ಶಿಬಿರ ಇದೆ. ಈ ರಕ್ತವನ್ನು ಇವರು ಎಲ್ಲಿ ತಗೊಂಡೋಗಿ ಮಾರ್ತಾರೆ ಅಂತ ನನಗೆ ಗೊತ್ತಾಗಬೇಕು. ಅವಳ ಬರ್ತ್ಡೇಗೆ ದುಡ್ಡು ಒಟ್ಟು ಮಾಡಿದ್ದಾರೆ, ಲಕ್ಷ ದುಡ್ಡು ಅಣ್ಣ ಬಂಡು ಒಳಗೆ ಹಾಕಿದ್ದಾನೆ. ಅದರಲ್ಲಿ ನಮ್ಮದೆಲ್ಲ ಕೇಸ್ ತಗೊಳ್ತೀನಿ ಅಂತೇಳಿ ವಿಜಯನಾರವಿ ಕೇಸನ್ನು ಫ್ರೀ ಮಾಡಿ ಕೊಡೋದು, ಗೊತ್ತಾಯ್ತಾ. ನಮ್ಮಲ್ಲೆಲ್ಲ ದುಡ್ಡು ಕೇಳೋದು. ಅವನಿಗೆ ಕೇಸ್ ಇರೋಷ್ಟು ಸಮಯ 1,000 ಕೊಡ್ತಾ ಹೋಗ್ಬೇಕಂತೆ ಪ್ರತಿಯೊಬ್ಬರು. ನನಗೆ ಪರ್ಸ್ನಲ್ ಅಡ್ವೊಕೇಟ್ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ನನಗೆ ಒಂದು ತಿಂಗಳಿಗೆ 1,000 ಕೊಟ್ಟರೆ ಒಂದು ಕೇಸಿದ್ದು ಒಂದು ಇದು ಮಾಡಲಿಕ್ಕಾಗುತ್ತೆ. ನನಗೆ ತುಂಬ ಅಡ್ವೊಕೇಟ್ಸ್ ಇದ್ದಾರೆ ಆಯಿತಾ. ದುಡ್ಡು ಕೊಟ್ಟರೆ ಯಾರೆಲ್ಲಾದರೂ ಮಾಡಿಸ್ಬೋದು. ಸೊ ನನಗೆ ಈ ಹೋರಾಟಗಾರರಿಂದ 5 ಪೈಸಾ ಸಹಾಯ ಆಗಲಿಲ್ಲ. ಸಹಾಯ ಮಾಡಿದ್ರೂ ಈಗ ಮಾಡ್ತಾ ಇದ್ದಾರಲ್ಲ ನನಗೆ ತೇಜೋವದೆ ನೋಡಿ. ನಾನು ನಿನ್ನೆ ಶೈಲಾ ಅವರಿಗೆ ಶೃಂಗೇರಿಯಿಂದ ಕಾಲ್ ಮಾಡಿದ ಮೇಡಮ್ಗೂ ಅದೇ ಹೇಳಿದ್ದು. ನೋಡಿ, ನಾನು ಆ ಟೀಮಿಂದ ಹೊರಗೆ ಬಂದಾಯಿತು. ಈ ಟೀಮಿಗೆ ನಾನು ಸೇರೋದು ಇಲ್ಲ. ಅದು ನನಗೆ ಅವರೆಷ್ಟು ಶತ್ರುಗಳು, ಇವರು ಸಹ ಅಷ್ಟೇ ಶತ್ರುಗಳು. ನಾನು ಒಂಟಿಯಾಗಿ ನಿಂತ್ಕೊಂಡು ಎಲ್ಲವನ್ನು ಎದುರಿಸ್ತಾ ಇದ್ದೀನಿ. ಪೊಲೀಸು, ಕೋರ್ಟು, ಕೇಸು, ಈಗ ನನಗೆ ಸೋಷಲ್ ಮೀಡಿಯಾದಲ್ಲಿ ಆಗ್ತಿರೋ ಅಟ್ಯಾಕ್ಗಳು. ಈಗ ನೋಡಿ, ನಿನ್ನೆ ಒಂದು ಫೇಕ್ ID ಕ್ರಿಯೇಟ್ ಮಾಡಿ, ಚಾಟ್ ಕ್ರಿಯೇಟ್ ಮಾಡಿ ಎಷ್ಟು ಜನರಿಗೆ ಸಂಶಯ ಆಯಿತು. ಈ ಪ್ರಶಾಂತ್ ಎಂಬ ವ್ಯಕ್ತಿಗೂ ನನಗೆ ಕನೆಕ್ಷನೇ ಇಲ್ಲ. ಫೆಬ್ರವರಿ 5ಕ್ಕೆ ನಾನು ಅವರನ್ನು ಲಾಸ್ಟ್ ಮೀಟ್ ಆಗಿದ್ದೆಪ್ಪ. ಆಮೇಲೆ ನಮಗೆ ಯಾವುದೇ ವಿಷಯದಲ್ಲಿ ನಮಗೆ ಕಾಂಟ್ಯಾಕ್ಟೇ ಇಲ್ಲ. ಸುಮ್ಮನೆ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿ, ಫೇಕ್ ವಾಟ್ಸಪ್ ಏನು ಕಿತ್ತಾಕ್ಲಿಕ್ಕೆ ನಿಮಗೆ. ನಾನೇನು ಇದರಿಂದ ಹಿಂದೆ ಸರಿತೀನಿ ಅಂತ. ನೀವೆಷ್ಟು ನನ್ನನ್ನು ಕೆಣಕ್ತೀರೋ, ನಿಮ್ಮ ಅಪ್ಪನನ್ನು ನಾನು ಕೆಣಕ್ತೀನಿ. ನಿಮ್ಮ ಅಪ್ಪ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ನಾನು ಕೆಣಕ್ತೀನಿ, ಗೊತ್ತಾಯ್ತಾ. ನಿಮ್ಮ ಇನ್ನೊಬ್ಬ ಚಿಕ್ಕಪ್ಪ ಗಿರೀಶ್ ಮಟ್ಟಣ್ಣನವರನ್ನು ನಾನು ಕೆಣಕ್ತೀನಿ. ಎಲ್ಲ ತೆಗಿತೀನಿ ನಾನು. ಇನ್ನೊಬ್ಬ ನಿಮ್ಮ ಕುತಂತ್ರಿ ಅವನು ಜಯಂತನ್ನು ಕೆಣಕ್ತೀನಿ ನಾನು. ಎಲ್ಲದರದ್ದು ಹಿಸ್ಟ್ರಿಯನ್ನು ನಾನು ತೆಗಿತೀನಿ. ನಿಮ್ಮ ಹೋರಾಟಗಾರ ನಿಜ ಬಣ್ಣ ಬಯಲು ಮಾಡದೆ ಹಿಂದೆ ಸರಿಯೋ ನಾನು ವ್ಯಕ್ತಿ ಅಲ್ಲ. ಸರಿಬೇಕಿದ್ರೆ ನಾನು ಸಾಯಬೇಕು, ಸಾಧ್ಯ ಇದ್ದರೆ ನನ್ನನ್ನು ಸಾಯಿಸಿ. ಅಲ್ಲಿವರೆಗೆ ಮುಂದುವರಿತದೆ ನಮ್ಮ ಯುದ್ಧ. ಫೇಸ್ಬುಕ್ಕಲ್ಲಿ ಎಲ್ಲರಿಗೂ ನನ್ನನ್ನು ಏನು ಹೇಳಿದರೂ ನನಗೆ ಬೇಜಾರಿಲ್ಲ. ಎಲ್ಲರ ಚರಿತ್ರೆಯನ್ನು ಬಯಲು ಮಾಡಿನೇ ಅನಿತಾ ಕಾಸರಗೋಡು ಹಿಂದೆ ಸರಿಯೋದು. ಅಲ್ಲಿವರೆಗೆ ಯುದ್ಧ ಮುಂದುವರಿತದೆ. ನಡೀಲಿ, ನೋಡೋಣ.